ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ಯುದ್ಧದ ಭೀತಿ ಎದುರಾಗುವ ಹಿನ್ನೆಲೆಯಲ್ಲಿ ಕುವೈತ್ನಲ್ಲಿ ನೆಲೆಸಿರುವ ಕರ್ನಾಟಕದ ಬೀದರ್ ಲೋಕಸಭಾ ಕ್ಷೇತ್ರದ ಜನರು ಆತಂಕಗೊಳಗಾಗಿರುವುದು ನನ್ನ ಗಮನಕ್ಕೆ ಬಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ತಿಳಿಸಿದ್ದಾರೆ. ಪ್ರಸ್ತುತ ಕೇರಳ ಪ್ರವಾಸದಲ್ಲಿರುವ ಅವರು ಅಲ್ಲಿಂದಲೇ ಕುವೈತ್ನಲ್ಲಿರುವಂತಹ ತಮ್ಮ ಕ್ಷೇತ್ರದ ಜನರೊಂದಿಗೆ ವಾಟ್ಸ್ಆಪ್ ಕರೆ ಮೂಲಕ ಸುದೀರ್ಘವಾಗಿ ಮಾತನಾಡಿ ಧೈರ್ಯ ತುಂಬಿದರು. ಯಾರು ಭಯ ಪಡುವ ಅಗತ್ಯವಿಲ್ಲ, ನಿಮ್ಮ ಸುರಕ್ಷತೆಯ ಬಗ್ಗೆ ನಮಗೆ ಕಾಳಜಿ ಇದೆ ಎಂದು ಅವರು ಅಭಯ ನೀಡಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ವಿದೇಶದಲ್ಲಿ ಸಂಕಷ್ಟಕ್ಕೀಡಾದ ಭಾರತೀಯರನ್ನು ರಕ್ಷಿಸುವಲ್ಲಿ ಸದಾ ಬದ್ಧವಾಗಿದೆ. ಹೀಗಾಗಿ ಕುವೈತ್ನಲ್ಲಿರುವಂತಹ ಬೀದರ್ನ ಪ್ರತಿಯೊಬ್ಬರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿ ಕರೆತರುವ ನಿಟ್ಟಿನಲ್ಲಿ ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಹಾಯ ಮತ್ತು ಸಹಕಾರವನ್ನು ಸರ್ಕಾರದಿಂದ ಕೊಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ತಮ್ಮ ಯಾರು ಮಾತಾಡೋದು? ಹಾ, ಎಲ್ಲಿ? ಕುವೈತ್ನಲ್ಲಿ. ಎಷ್ಟು ಜನ ಇದ್ರಿ? ಹಾ ಹಾ ಈಗೇನು ಅಲ್ಲೇನು ನನಗನ್ಸಿದ ಮಟ್ಟಿಗೆ ಯುದ್ಧ ಅಂತೂ ಸ್ವಲ್ಪ ನಡೆದಿದೆ. ಬಟ್ ನಿಮ್ಗೆಲ್ಲ ರಕ್ಷಣೆ ಮಾಡ್ಲಿಕ್ಕೆಲ್ಲ ಭಾರತ ಸರ್ಕಾರ ಎಲ್ಲ ಅಲ್ಲೆಲ್ಲ ಸಾಕಷ್ಟು ಅಲ್ಲಿ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಈಗ ಮತ್ತೆ ನಿಮ್ದೇನದ ಬೇಡಿಕೆ? ಈಗ ಸರ್ ನಮ್ಗೇನ್ರಿ ಅದು ಬೀಳ್ತಾವ ಸರ್, ಅದಕ್ಕೆ ನಮ್ಗೆ ಹಚ್ಕೊಂಡ್ರೆ ಸರ್ ಮನ್ನೊಬ್ರು ಇಲ್ಲೇ ಕಮಿಟಿದವ್ರು ಎಕ್ಸ್ಪೈರ್ ಆಗ್ಯಾರ. ಈಗ ಮತ್ತೀಗ ಅನೇಕ ಇದು ಮಿಡ್ಲ್ ಈಸ್ಟ್ಲಿಂದು ಸಾಕಷ್ಟು ಜನರಿಗೆ ಈಗಾಗಲೇ ನಮ್ಮ ಭಾರತ ಸರ್ಕಾರ, ಮೋದಿ ಸರ್ಕಾರ ಭಾರತಕ್ಕೆ ಕರ್ಕೊಂಡು ಬಂದದ. ನೀವೆಲ್ಲ ಪ್ರಯತ್ನ ಮಾಡಿದ್ದಾರೆ? ಅವಾಗ ನಾವು ಇನ್ನ ಕೆಲಸ ಮಾಡಿದ್ವಿ ಸರ್, ಕೆಲಸ ನಡೀತಲ್ಲ, ನಾವು ಕೆಲಸಕ್ಕೆ ಬಂದೇವು, ವರ್ಕರ್ ಇದ್ದೇವೆ ಸರ್. ಸ್ವಲ್ಪ ಹಿಂಗಾಗಿ ಸ್ವಲ್ಪ ನಾವು ಮಾತಾಡ್ಕೊಂಡೆವು. ಇದೇ ಮತ್ತೆ ಯಾರಿಗೆ ನೀವು ಫೋನ್ ಮಾಡಿ ಪ್ರಯತ್ನ ಮಾಡಿಲ್ಲ ನಮ್ಮ ಬೀದರ್ ಜಿಲ್ಲಾ ಜನಪ್ರತಿನಿಧಿಗಳಿಗೆ? ಇಲ್ಲ ಸರ್, ನಾವು ನಿಮ್ಮ ವಿಶ್ವಾಸ ಇಟ್ಟು ಇದು ಮಾಡಿ ಸರ್, ಅದಕ್ಕೆ. ಹಾ, ಠೀಕ್ ಅದ ತಮ್ಮ. ಈಗ ನಾನು ಅಧಿಕಾರದಾಗ ಇಲ್ಲೋದ್ರು ಬಿ ನೀವು ನನ್ನ ಮೇಲೆ ವಿಶ್ವಾಸ ಇಟ್ರಿ. ಯಾಕಂದ್ರೆ ಹಿಂದೆ 10 ವರ್ಷದಿಂದ ನಂದೆಲ್ಲ ಕೆಲಸ ನೋಡಿರಿ ಅಂತ ನಿಮ್ಗೆ ವಿಶ್ವಾಸ ಹುಟ್ಟ್ಯದ. ಮತ್ತೆ ನಿಮ್ದೆಲ್ಲ ಲಿಸ್ಟ್ ನಾನೇನ್ ಮಾಡ್ತೀನಿ, ಈಗ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಮಂತ್ರಾಲಯಕ್ಕೆ ಕಳಿಸಿ ನಾನು ನಿಮ್ಮನ್ನು ಕರ್ಸ್ಕೊಂಡ್ ಬರೋಂಥದ್ದು ಏನ್ ಪ್ರಯತ್ನ ಮಾಡೋದ ಮಾಡ್ತೀನಿ ತಮ್ಮ. ದಿಲೀಪ್ ದಿಲೀಪ್ ಇಲ್ಲ ಮಾಡ್ತೀನಿ ಖಂಡಿತ ಮಾಡ್ತೀನಿ ದಿಲೀಪ್. ಆಯ್ತಪ್ಪ. ಧನ್ಯವಾದಪ್ಪ. ನೀವು ಕಾಲ್ ಮಾಡಿದ್ರೆ ಧನ್ಯವಾದಪ್ಪ.